ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅಲ್ಲಿ ಭರ್ಜರಿಯಾಗಿ ಆಗ್ತಾ ಇದ್ರಿಂದ ರಾಜ್ಯದಲ್ಲಿ ವಿಜಯೋತ್ಸವದ ಕಾರ್ಯಕ್ರಮವನ್ನ ವಿಜಯೋತ್ಸವದ ಯಾತ್ರೆಯನ್ನೆಲ್ಲ ಹಮ್ಮಿಕೊಂಡಿದ್ರು ಬಿಜೆಪಿ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಬಿಜೆಪಿ ವಿಜಯೋತ್ಸವದ ಮೆರವಣಿಗೆ ಬಳಿಕ ಇಬ್ಬರಿಗೆ ಚಾಕು ಇರಿಯೋ ಕೆಲಸ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಬೋಳಿಯಾರು ಬಾರ್ ಮುಂದೆ ಈ ಘಟನೆ ಆಗಿರೋದು. ಬೋಳಿಯಾರು ನಿವಾಸಿಗಳಾದ ಹರೀಶ್ ಹಾಗೂ ನಂದಕುಮಾರ್ಗೆ ಚಾಕು ಇರಿಯಲಾಗಿದೆ. ಇಬ್ಬರಿಗೂ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗ್ತಾ ಇದೆ. ಪ್ರಾಣಾಪಾಯದಿಂದ ಹರೀಶ್ ಹಾಗೂ ನಂದಕುಮಾರ್ ಪಾರಾಗಿದ್ದಾರೆ. ಒಬ್ಬರಿಗೆ 41 ವರ್ಷ ವಯಸ್ಸಾಗಿದ್ರೆ ಇನ್ನೊಬ್ಬರಿಗೆ 24 ವರ್ಷ ವಯಸ್ಸಾಗಿರುವುದು ತಿಳಿದು ಬರ್ತಾ ಇದೆ. ಖುಷಿಯ ಸಂದರ್ಭವನ್ನ ಸಹಿಸೋಕ್ಕಾಗದೆ ಕೆಲವು ದುಷ್ಕರ್ಮಿಗಳು ಬಂದು ಇಂಥ ಕೃತ್ಯವನ್ನ ಮಾಡಿರುವುದು ತಿಳಿದು ಬರ್ತಾ ಇದೆ. ಇನ್ನು ಆ ಕೃತ್ಯಕ್ಕೆ ಬಳಸಿದ ವೆಪನ್ ಅನ್ನ ಕೂಡ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಡ್ರ್ಯಾಗರ್ ಅನ್ನ ಯೂಸ್ ಮಾಡಿದ್ದಾರೆ. ಚೂಪಾದಂತಹ ಹರಿತವಾದಂತಹ ವಸ್ತುವಿನಿಂದ ಮಾರಣಾಂತಿಕವಾಗಿ ಅವ್ರ ಮೇಲೆ ಪ್ರಹಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಹಲ್ಲೆಗೆ ಒಳಗಾದಂತಹ ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದು ಹಿಂದೂ ಸಂಘಟನೆಗಳನ್ನ ಕೂಡ ಕೆರಳಿಸ್ತಾ ಇದೆ. ನೋಡಿ, ವಿಜಯೋತ್ಸವ ಸಂದರ್ಭದಲ್ಲಿ ಬಿಜೆಪಿ ಪರವಾಗಿ ಘೋಷಣೆಗಳನ್ನ ಕೂಗಿಸಿದ್ದೇ ಕೆಲವರ ಕಣ್ಣನ್ನ ಕೆಂಪಗಾಗಿಸ್ಬಿಟ್ಟಿದೆಯಂತೆ. ಬಾರ್ ಬಳಿ ವಾಗ್ವಾದ ನಡೆದು 3 ಯುವಕರನ್ನ ಕೂಡ ಥಳಿಸೋ ಕೆಲಸವನ್ನ ಮುಸ್ಲಿಂ ಯುವಕರು ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಬೋಳಿಯಾರ್ ಮಸೀದಿ ಮುಂದೆ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗ್ಬಿಟ್ರಂತೆ. ಕೆಲ ಬೈಕ್ನಲ್ಲಿ 20 ರಿಂದ 25 ಮುಸ್ಲಿಂ ಯುವಕರು ಅವರನ್ನ ಹಿಂಬಾಲಿಸ್ಕೊಂಡು ಬಂದು ಬೋಳಿಯಾರ್ ಬಾರ್ಗೆ ಬರ್ತಾರೆ. ಬಾರ್ ಬಳಿ ವಾಗ್ವಾದ ನಡೆದು 3 ಯುವಕರನ್ನ ಥಳಿಸ್ತಾರೆ. ಹರೀಶ್ ಹಾಗೂ ನಂದಕುಮಾರ್ಗೆ ಈ ವೇಳೆ ಚಾಕು ಇರಿಯಲಾಗುತ್ತೆ. ಕೃಷ್ಣಕುಮಾರ್ ಅನ್ನೋರ ಮೇಲೆ ಕೂಡ ಹಲ್ಲೆ ಆಗಿದೆ. ಮತ್ತಷ್ಟು ಕಿಡಿಗೇಡಿಗಳಿಗಾಗಿ ಸದ್ಯಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಖಪಾಲ್. ಮಂಗಳೂರು ಏನಾದ್ರೂ ಪಶ್ಚಿಮ ಬಂಗಾಳ ರಾಜ್ಯ ಆಗ್ತಾ ಇದೆಯಾ? ಒಬ್ಬರ ವಿಜಯೋತ್ಸವವನ್ನ ಸಹಿಸೋಕ್ಕಾಗದೆ ಈ 3 ಜನ ಬಂದು ಅಲ್ಲಿ ಗಲಾಟೆ ಮಾಡೋದು, ಹಲ್ಲೆ ಮಾಡ್ತಾರೆ ಅಂದ್ರೆ ಏನರ್ಥ? ಅಲ್ಲಿನ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಮಗೆ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಸುಖಪಾಲ್. ಈ 3 ಹಿನ್ನೆಲೆ ಏನು? ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಏನಾದರೂ ಇದೆಯಾ ಅಥವಾ ನಿಷೇಧಿತ ಸಂಘಟನೆ ಜೊತೆಗೆ ಏನಾದರೂ ಗುರುತಿಸಿಕೊಂಡಿದ್ದಾರಾ? ಏನ್ ಮಾಹಿತಿ ಸಿಗ್ತಾ ಇದೆ ವಶಕ್ಕೆ ಪಡೆದಿರುವಂತಹ 3 ವಿಚಾರವಾಗಿ? ಮಮತಾ, ಈಗ 3 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆ 3 ಮಂದಿ ಹೇಳಿರುವ ಪ್ರಕಾರ ಈ ವಿಜಯೋತ್ಸವದ ಬಳಿಕ ಬೋಳಿಯಾರ್ ಜಂಕ್ಷನ್ ಅಲ್ಲಿ ವಿಜಯೋತ್ಸವ ಆಗಿತ್ತು. ವಿಜಯೋತ್ಸವದ ಬಳಿಕ ಈ ಹಲ್ಲೆಗೊಳಗಾದ 3 ಏನಿದ್ದಾರೆ ಅವರು ಒಂದೇ ಬೈಕಿನಲ್ಲಿ ಬಂದು ಬೋಳಿಯಾರ್ ಮಸೀದಿ ಎದುರು ಮೋದಿ ಅವರಿಗೆ ಜೈಕಾರ ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನು ಅವರು ಹೇಳಿರುವಂಥದ್ದು. ಈಗ ಬಂಧನಕ್ಕೊಳಗಾಗಿರುವಂಥ ವಶಕ್ಕೆ ಪಡೆದಿರುವಂಥ ಆರೋಪಿಗಳು ಅವರು ಹೇಳಿರುವ ಪ್ರಕಾರ ಆ ಬಳಿಕ 3 ಮಂದಿನೂ ನೇರವಾಗಿ ಬೈಕಲ್ಲಿ ಬೋಳಿಯಾರ್ನ ಬಾರ್ ಹತ್ತಿರ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು 20 ರಿಂದ 25 ಮುಸ್ಲಿಂ ಯುವಕರು ಫಾಲೋ ಮಾಡಿಕೊಂಡು ಬಂದು ಆ ಬಾರ್ನ ಬಳಿ ವಾಗ್ವಾದ ಮಾಡಿದ್ದಾರೆ. ಅಲ್ಲಿ ಕೃಷ್ಣಕುಮಾರ್ ಎನ್ನುವರಿಗೆ ಹಲ್ಲೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದವರು ಎಲ್ಲರೂ ಸೇರಿದ್ದಾರೆ. ಅದೇ ವೇಳೆಯಲ್ಲಿ ಈ ಆರೋಪಿಗಳು ತಂದಿರುವಂಥ ಡ್ರ್ಯಾಗರ್ ಮತ್ತು ಚೂರಿ ಏನಿದೆ, ಈ ಚೂರಿಯಿಂದ ಇರಿತ ಮಾಡಿದ್ದಾರೆ. ಕೃಷ್ಣ ಕುಮಾರ್ಗೆ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಹರೀಶ್ ಮತ್ತು ನಂದಕುಮಾರ್ ಇಬ್ಬರಿಗೆ ಚೂರಿ ಇರಿತ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ದೇರಳಕಟ್ಟೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಯಾವುದೇ ಗಂಭೀರ ಸ್ವರೂಪದ ಗಾಯಗಳಾಗಿಲ್ಲ. ಆದರೆ ಈ ಒಂದು ಘಟನೆ ಮಾಡಲಿಕ್ಕೆ ಮೂಲ ಕಾರಣ ಏನನ್ನುವಂಥದ್ದೇ ಈಗ ಪ್ರಶ್ನೆ ಇರುವಂಥದ್ದು. ಅಂದರೆ ಮೋದಿ ಅವರ ಪ್ರಮಾಣ ವಚನದ ಸಂದರ್ಭದಲ್ಲಿ ಅವರು ವಿಜಯೋತ್ಸವವನ್ನು ಮಾಡಿದ್ದಾರೆ. ಆ ಬಳಿಕ ಅದೇ ದಾರಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಫಾಲೋ ಮಾಡಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಈಗ ಗಾಯಗಳ ಆಗಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ಹೇಳುವಂಥದ್ದು. ಅವರು ಹೇಳುವ ಪ್ರಕಾರ ಮೋದಿ ಅವರ ಸಂಭ್ರಮಾಚರಣೆ ಮಾಡಿ ನಾವು ನೇರವಾಗಿ ಅದೇ ಮಸೀದಿ ಮುಂಭಾಗದಲ್ಲಿ ಬರ್ತಾ ಇದ್ವಿ. ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಫಾಲೋ ಮಾಡಿಕೊಂಡು ಬಂದು ಈ ಒಂದು ಬಾರ್ನ ಮುಂಭಾಗದಲ್ಲಿ ನಮಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಗಾಯಾಳುಗಳು ಹೇಳ್ತಾ ಇರುವಂಥದ್ದು. ಈಗ ಪೊಲೀಸರಿಗೆ ಇಡೀ ಪ್ರಕರಣದ CCTVಯ ಫುಟೇಜ್ಗಳು ಸಿಕ್ಕಿದೆ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಈಗ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಮಮತಾ, ಧನ್ಯವಾದ ಸುಖಪಾಲ್ ತಮ್ಮ ಮಾಹಿತಿಗಾಗಿ.